ಇಲ್ಲಿ ಇವತ್ತು BJP ಕಾರ್ಯಕಾರಿಣಿ ವಿಶೇಷ ಸಭೆ ಹಲವಾರು ಒಂದು ಡಿಸಿಷನ್ಸ್ನ ತಗೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದಾಯಿತು. ರಾಜ್ಯದಲ್ಲಿ ನಡೀತಿರೋ ಹಲವಾರು ಏನು ಪ್ರತಿಯೊಂದು ದಿನ ಒಂದೊಂದು ಸ್ಕ್ಯಾಮ್ ಅನ್ನೋದು ನಮ್ಮ ಮುಂದೆ ಬರ್ತಾ ಇದೆ, ಅದನ್ನು ಖಂಡಿಸಿ ಅದಕ್ಕೆ ಪ್ರತಿಭಟನೆ ಮಾಡುವಂಥ ಒಂದು ನಿರ್ಧಾರವನ್ನು ಭಾರತೀಯ ಜನತಾ ಪಕ್ಷ ನಾಯಕರು ಇವತ್ತು ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ಅಷ್ಟೇ ಪಾರ್ಲಿಮೆಂಟಲ್ಲಿ ಲೀಡರ್ ಆಫ್ ಅಪೋಸಿಷನ್ ಅವರ ಆಡಿರೋ ಕೆಲವು ಮಾತುಗಳನ್ನು ಖಂಡಿಸಿ, ಅಂದರೆ ಹಿಂದೂಗಳ ಬಗ್ಗೆ ಒಂದು ರೀತಿ ಅವಮಾನಕರವಾದ ಮಾತುಗಳನ್ನು ಆಡಿರೋದು, ಅದನ್ನು ಖಂಡಿಸಿ ಅದಕ್ಕೆ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು, ಒಂದು ಪ್ರೊಟೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದೆ. ರಾಜ್ಯದಲ್ಲಿ ನಡೀತಾ ಇರುವಂಥ ಹಲವಾರು ಹಗರಣಗಳು, ಈ ಸ್ಕ್ಯಾಮ್ಸು, ಇದನ್ನು ಹೊರಗಡೆಗೆ ತಂದು ಏನೇನು ಅನ್ಯಾಯ ನಡೀತಿದೆ ಅನ್ನೋದನ್ನು ಎಕ್ಸ್ಪೋಸ್ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾಯಿತು. ಇದು ಆ್ಯಸ್ ಅ ಪಾರ್ಟಿ ಮೆಂಬರ್ ನಾನು ಮೊಟ್ಟ ಮೊದಲನೆಯ ಒಂದು ಸಭೆಯಲ್ಲಿ ನಾನು ಭಾಗವಹಿಸ್ತಾ ಇರೋದು. ಸೊ ಹಾಗಾಗಿ ಹಲವಾರು ವಿಷಯಗಳು, ಎಲ್ಲ ವರಿಷ್ಠ ನಾಯಕರನ್ನು ಅವರ ಮಾತುಗಳನ್ನು ಕೇಳಿ ವಿ ಹ್ಯಾವ್ ಕಮ್ ಟು ಅ ಫ್ಯೂ ಡೆಸಿಷನ್ಸ್. ನೋಡಿ, ಇನ್ನು ಇದೆಲ್ಲ ಐ ಥಿಂಕ್ ಈಗಷ್ಟೇ ಎಲೆಕ್ಷನ್ ಮುಗ್ದಿದೆ, ಮೊದಲನೇ ಒಂದು ಸೆಷನ್ ನಡೀತಿದೆ. ಇದು ಇನ್ನು ಮುಂದೆ ನೋಡೋಣ. ಈಗ ಅತಿ ಮುಖ್ಯವಾದ ವಿಷಯ ಇದು ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಜಯೇಂದ್ರ ಅವರು ತುಂಬ ಸಕ್ರಿಯವಾಗಿ ಒಂದು ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಜನನೇ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಲೇ ಒಂದು ತುಂಬ ಅಸಮಾಧಾನ. ನೀವು ಹಲವಾರು ಜನರಲ್ಲಿ ನೀವು ಇನ್ಫ್ಯಾಕ್ಟ್ ಪಬ್ಲಿಕ್ಕಲ್ಲಿ ನೀವು ಹೋಗಿ ಮಾತಾಡಬೇಕಾದ್ರೇ ನಿಮ್ಗೆ ಅರ್ಥ ಆಗುತ್ತೆ ಅವರ ಈ ಒಂದು ವರ್ಷದೊಳಗೆ ಎಷ್ಟು ಬೇಸತ್ತು ಹೋಗಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಗೂ ನಾವು ಒಂದು ಜೋಡಿಸ್ಕೊಂಡು ಈ ಕೆಲಸಗಳನ್ನು ಮಾಡಬೇಕು ಅನ್ನೋದು ಉದ್ದೇಶ. ಅಲ್ಲ, ಎಲ್ಲ ಡೀಟೇಲ್ಸ್ ಇನ್ನೂ ಬರಬೇಕಾಗಿದೆ. ಬಟ್ ಅದೇ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ದಿನ ಒಂದೊಂದು ಸ್ಕ್ಯಾಮ್ ಈ ರೀತಿ. ಆವತ್ತು ಮೊನ್ನೆ ಅಷ್ಟೇ ವಾಲ್ಮೀಕಿ ನಿಗಮದ ಒಂದು ಸ್ಕ್ಯಾಮ್ ಹೊರಗೆ ಬಂದಿತ್ತು. ಇವಾಗ ಒಂದೊಂದನ್ನು ನೋಡಿದ್ರೆ ನಿಜಕ್ಕೂ ಭಯ ಆಗ್ತಾ ಇದೆ. ನಮ್ಮ ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಖಂಡಿತ ಎಲ್ಲದಕ್ಕೂ ರಾಜ್ಯ ಸರ್ಕಾರ ಉತ್ತರ ಕೊಡಲೇಬೇಕು, ಜನರ ಮುಂದೆ ಸತ್ಯವನ್ನು ತಂದಿಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.